ನನ್ನ ಮಗನೇ. ಮಗ ಪಲಾವ್ ರೆಡಿ ಆಗೈತೆ ಬಾರ. ಬೇಡ ನನಗೆ, ನಾಚೆ ತಿನ್ಕೊಂಡ್ ಬಂದೆ. ಬರ ಮಗ ಸಿಗರೇಟ್ ಹೊಡಿಯೋಕೆ ಹೋಗೋಣ. ಬೇಡ, ನಾನು ಆಲ್ರೆಡಿ ಬಿಟ್ಬಿಟ್ಟಿದ್ದೀನಿ. ಹಾ ಬಾರೋ ಮೂವಿ ನೋಡಕಾದ್ರೂ ಹೋಗೋಣ. ಬೇಡ, ನನಗೆ ಮೂಡಿಲ್ಲ. ಏನಾಗಿದೆ ಈ ನನ್ನ ಮಗನಿಗೆ? ಅದಲ್ಲ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಏನೋ ತಿಕ್ಕ ಹೊರ್ಕೊಂಡಿರ್ತಾರ ಮಗ ಇಟ್ಕೊಂಡಿದ್ಯಾ, ಏನಾಯ್ತು? ಏನು ನಿನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾ? ಇರೋವರ ಊರಲ್ಲಿರೋರದ್ದು ಬರ್ತ್ಡೇ ಸ್ಟೋರೀಸ್ ಎಲ್ಲ ಹಾಕ್ತೀಯಾ? ನಂದು ಹಾಕ್ತೀಯ ನೀನು? ಮೊನ್ನೆ ಬರ್ತಡೇಗೆ ನಿನ್ನ ಗರ್ಲ್ ಫ್ರೆಂಡ್ದು ಅನುಷಾದ್ ಹಾಕ್ತೀಯಾ? ನಿಮ್ಮ ಫ್ರೆಂಡ್ ಶೆಟ್ಟಿದು ಹಾಕಿದೆಯಾ? ನಾವೆಲ್ಲ ಏನು ಮಾಡಿದ್ವಿ ನಿನಗೆ? ಓ ಇದಕ್ಕೆ ತಿಕ್ಕ ಹೊರ್ಕೊಂಡಿರೋದು. ಈ ಥರ ಹುಡ್ಕೊಂಡಂಗಿದ್ರೆ ಹುರ್ಕೊ ನೀನು. ಅದಲ್ಲ ನಿಂದು ಬರ್ತ್ಡೇ ಕೇಕ್ ತಗೊಂಬಂದ್ವಾ, ಕಟ್ ಮಾಡೋದ್ವಾ, ಡ್ಯಾನ್ಸ್ ಮಾಡೋದ್ವಾ, ಎಣ್ಣೆ ಹೊಡೋದ್ವಾ, ಪಾರ್ಟಿ ಎಲ್ಲ ಚೆನ್ನಾಗಿ ನಡೀತು. ಒಂದು ಸ್ಟೇಟಸ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಿದ್ಯಲ್ಲ, ಆಗ ತಿಕ್ಕ ಹೊರ್ಕೊಳ್ತೀಯ, ಹುರ್ಕೊ, ಏನು ತೊಂದರೆ ಇಲ್ಲ ನನಗೆ. ಏನು ಗೊತ್ತಾ, ನಿನ್ನ ಸ್ಟೋರಿ ಹಾಕಿಲ್ಲ, ನಿನ್ನ ಬರ್ತ್ಡೇ ಸ್ಟೋರಿ ಹಾಕಿಲ್ಲ, ನಿನ್ನ ಮದುವೆ ಸ್ಟೋರಿ ಹಾಕಿಲ್ಲ, ನಿನ್ನ ಆ್ಯನಿವರ್ಸರಿ, ನಿನ್ನ ಮಕ್ಕಳದು ಎಲ್ಲರದ್ದು ಹಾಕೊಂಡು ಕೂತ್ಕೊಳ್ತೀನಿ ನಾನು. ಅದಲ್ಲ ನನಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಗೊತ್ತು ನಿನಗೆ, ಆ ಗರ್ಲ್ ಫ್ರೆಂಡ್ದು ರೆಡಿಯಾಗಿ ಆಗ್ತಾಯಿಲ್ಲ, ನಿಂದು ಬೇರೆ ಇದರಲ್ಲಿ ಒಂದು. ಇದು ಏನಕ್ಕೆ ಇದನ್ನು ಮಾಡಬೇಕಾ ನಾನು? ಹೇಳು, ಮಾಡ್ಬೇಕಂದ್ರೆ ಹೇಳೋ, ಮಾಡೋಣ. ಸರಿ ಬಿಡ, ಗೊತ್ತಾಯ್ತು, ಸಾರಿ. ಅವನು ನಿಶಾಂತನ ಬರ್ಡೇ ಅಂತೆ, ಅವ್ನ ಫೋಟೋ ಇದ್ರೆ ಕಳಿಸು, ಸ್ಟೇಟಸ್ ಹಾಕ್ತೀನಿ. ನನ್ನ ಮಗನೇ.